ಯೋಗೇನ ಚಿತ್ತಸ್ಯ ಪದೇನ ವಾಚ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿಂ ಪ್ರಾಣತೋಸ್ಮಿನ್. ಮೊಟ್ಟ ಮೊದಲನೇದಿಗೆ ಪತಂಜಲಿ ಋಷಿಗಳಿಗೆ ನಮಸ್ಕರಿಸುತ್ತಾ ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಈ ಒಂದು ದಿನಾಚರಣೆಯ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಡಾಕ್ಟರ್ ಸುದರ್ಶನ್ ಎಸ್ ಡಿ. ನಾನೊಬ್ಬ ಶಸ್ತ್ರಚಿಕಿತ್ಸಾ ತಜ್ಞ ವೈದ್ಯ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಒಂದು ಚಾನಲಲ್ಲಿ ಡಿಸ್ಕಸ್ ಮಾಡ್ತೀನಿ. ಈ ಒಂದು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಏನು ಯೋಗ ಅಂತಂದರೆ, ಯೋಗದ ಮಹತ್ವ ಏನು, ನಮ್ಮ ಆರೋಗ್ಯದ ಮೇಲೆ ಯೋಗ ಬೀರ್ತಕ್ಕಂಥ ಪ್ರಭಾವವೇನು, ನಮ್ಮ ಜೀವನದಲ್ಲಿ ಯೋಗ ಅಳವಡಿಸ್ಕೊಂಡ್ರೆ ನಮ್ಗೆ ಆಗ್ತಕ್ಕಂಥ ಪ್ರಯೋಜನಗಳೇನು ಅನ್ನೋದನ್ನ ಕೆಲವೊಂದು ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಏನು ಯೋಗ ಅಂತಂದರೆ ಜೊತೆಗೆ ಸೇರೋದು, ಎಲ್ಲ ಕೂಡೋದು ಅಂತ ಅರ್ಥ. ಸೊ ಎಲ್ಲ ಸದ್ಗುಣಗಳು ನಮಗೆ ಸೇರಿ ನಮ್ಮ ಒಂದು ದೇಹ ಮತ್ತು ಆತ್ಮ ಒಂದೇ ಸಂತೋಷದ ಸ್ಥಿತಿಯಲ್ಲಿ ಸಮಸ್ಥಿತಿನಲ್ಲಿ ಇರೋದಕ್ಕೆ, ಸ್ಥಿರವಾಗಿರೋದಕ್ಕೆ ಯೋಗ ಅಂತ ಕರೀತಾರೆ. ಯೋಗದಿಂದ ಆಗ್ತಕ್ಕಂಥ ಪ್ರಯೋಜನಗಳು ಹಲವಾರು. ನಾವು ಯೋಗ ಅಂದ ತಕ್ಷಣ ಆಸನಗಳು ಅಷ್ಟೇ ಅಂತ ಅಂದ್ಕೊಂಡಿದ್ದೀವಿ. ಅದಷ್ಟೇ ಆಸನ, ಅಷ್ಟೇ ಯೋಗ ಅಲ್ಲ. ಯೋಗದಲ್ಲಿ ಅಷ್ಟಾಂಗಗಳಿದೆ, 8 ಅಂಗಗಳಿದೆ. ಯಾವ್ಯಾವು? ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಏನಿವು ಅಂತಂದರೆ ಇವು ಹಲವಾರು ವಿಭಾಗಗಳು, ಅಂಗಗಳು, ಯೋಗದ ಅಂಗಗಳು. ಕೇವಲ ಆಸನ ಒಂದು ಭಾಗ ಯೋಗದಲ್ಲಿ. ಇವಿಷ್ಟು ಅಂಗಗಳು. ಏನಿದು ಇಷ್ಟು ಅಂಗಗಳು ಏನೇನು ನಮಗೆ ಹೆಲ್ಪ್ ಮಾಡ್ತವೆ ಅಂತಂದರೆ, ನಮ್ಮ ಒಂದು ಮನಸ್ಸನ್ನು ಶಾಂತ ರೀತಿಗೆ, ಸಮಸ್ಥಿತಿಗೆ, ಸುಸ್ಥಿತಿಗೆ, ಸ್ಥಿರತೆಗೆ ತಗೊಂಬಂದು ನಿಲ್ಲಿಸಿದಾಗ ನಾವು ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ನ ಕಾನ್ಫಿಡೆಂಟ್ ಆಗಿ ಫೇಸ್ ಮಾಡಲಿಕ್ಕಾಗುತ್ತೆ. ನಮ್ಮ ಸುತ್ತ ನಡೀತಕ್ಕಂಥ ವಿಚಾರಗಳ ಬಗ್ಗೆ ನಮಗೆ ಕಂಟ್ರೋಲ್ ಇರೋದಿಲ್ಲ. ನಮ್ಮಲ್ಲಿ ಏನು ಆಂತರಿಕವಾಗಿ ಏನು ನಡೆಯುತ್ತೆ ಅದ್ರ ಬಗ್ಗೆ 100% ನಮಗೆ ಕಂಟ್ರೋಲ್ ಇರಬೇಕು. ಹೊರಗೆ ಏನು ನಡೆಯುತ್ತೆ ಅದರಲ್ಲಿ ನಮಗೆ ಕಂಟ್ರೋಲ್ ಇರೋದಿಲ್ಲ. ಆದರೆ ನಾವು ಅದಕ್ಕೆ ಹೇಗೆ ರೆಸ್ಪಾಂಡ್ ಮಾಡ್ತೀವಿ ಅನ್ನೋದು ಸಂಪೂರ್ಣವಾಗಿ ನಮ್ಮ ಕಂಟ್ರೋಲಲ್ಲಿ ಇರಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ, ನಮ್ಮ ಮನಸ್ಸು ಶಾಂತವಾಗಿ ಸ್ಥಿರವಾಗಿ ಇದ್ದಾಗ ಹೊರಗಿನ ಎನ್ವಿರಾನ್ಮೆಂಟ್ನ ಅಥವಾ ಆಂತರಿಕವಾಗಿ ನಡೀತಕ್ಕಂಥ ಆಂದೋಲನವನ್ನು ನಾವು ಫೇಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸಹಕಾರಿಯಾಗುತ್ತೆ ಯೋಗ. ಸೊ ನಾವು ಶಾಂತವಾಗಿ ಸ್ಥಿರವಾಗಿದ್ದರೆ ಯಾವುದೇ ಸಮಸ್ಯೆಯನ್ನು ಕಾನ್ಫಿಡೆಂಟ್ ಆಗಿ, ಸಮರ್ಪಕವಾಗಿ ನಾವು ನಿಭಾಯಿಸಬಹುದು. ಅದೇ ಒಬ್ಬ ಮನುಷ್ಯ ಡಿಸ್ಟರ್ಬ್ ಆಗಿದ್ರೆ ತಾನು ತನ್ನ ಡಿಸ್ಟರ್ಬೆನ್ಸ್ನ ಬೇರೆಯವ್ರಿಗೆಲ್ಲರಿಗೂ ಹರಡ್ತಾನೆ, ತನ್ನ ಮೂಲಕ ಅವ್ರಿಗೂ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾನೆ. ಸೊ ಸೈಲೆಂಟ್ ಆಗಿರ್ತಕ್ಕಂಥವ್ರು, ಸ್ಥಿರವಾಗಿರ್ತಕ್ಕಂಥವ್ರು, ಕೇವಲ ಸೈಲೆನ್ಸ್ ಅಂತಂದರೆ ಹೊರಗೆ ಮಾತಾಡದೆ ಸುಮ್ಮನೆ ಇರೋದಲ್ಲ, ಆಂತರಿಕವಾಗಿ ಕೂಡ ನಾವು ಸೈಲೆಂಟ್ ಆಗಿರೋದು ಕಲ್ತ್ಕೋಬೇಕು. ಇದು ಸಾಧ್ಯ ಆಗೋದು ಸಾಧನೆಯಿಂದ. ಆ ಸಾಧನೆಗೆ ಈ ಅಂಗಗಳು ಹೆಲ್ಪ್ ಆಗ್ತವೆ. ಸೊ ಹಾಗಾಗಿ ಈ ಒಬ್ಬ ನುರಿತ ಯೋಗ ಗುರುಗಳಿಂದ ನಾವು ಯೋಗ ಕಲಿತು ಅದನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಮಗೆ ಮನಸ್ಸು ಸ್ಥಿರವಾಗುತ್ತೆ, ನಾವು ಸಮಸ್ಯೆಗಳನ್ನ ಫೇಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಗುಬ್ಬಿಯಲ್ಲಿ ನಾನು ಓದಿ ಬೆಳೆದಂಥ ಊರಿನಲ್ಲಿ ಇಂದು 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಂದು ಈ ಒಂದು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯ ಅವರು ಏರ್ಪಡಿಸಿರ್ತಕ್ಕಂಥ ಯೋಗ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಹೋಗಿದ್ದೆ. ಸೊ ಇಟ್ ಈಸ್ ಎ ವೆರಿ ಹ್ಯಾಪಿ ಮೂಮೆಂಟ್, ತುಂಬ ಸಂತೋಷದ ಸಂಗತಿ. ನೀವುಗಳು ಅಭ್ಯಾಸ ಮಾಡಿದ್ರೆ, ಅಳವಡಿಸ್ಕೊಂಡ್ರೆ ಯೋಗನ, ನಿಮ್ಮ ಜೀವನ ಕೂಡ ಚೆನ್ನಾಗಿರುತ್ತೆ. ಕೇವಲ ಅನಾರೋಗ್ಯ ಬಂದಾಗ ಮಾತ್ರ ವೈದ್ಯರನ್ನು ಕಾಣೋದಾಗಲಿ ಅಥವಾ ಆರೋಗ್ಯ ಸಂಸ್ಥೆಗಳಿಗೆ ಹೋಗೋದಾಗಲಿ ಮಾಡೋದು ಬಿಟ್ಟು, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗವನ್ನು ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಕಾಯಿಲೆಗಳು ಬರದಂಗೆ ತಡಿಬೋದು. ಯಾಕಂದರೆ ಅರ್ಧಕ್ಕರ್ಧ ಕಾಯಿಲೆ ಮನಸ್ಸಿಗೂ ಸಂಬಂಧಪಟ್ಟಂಥದ್ದಿರುತ್ತೆ. ದೈಹಿಕ ಆರೋಗ್ಯನೂ ಸುಧಾರಿಸ್ಬೋದು, ಮಾನಸಿಕ ಆರೋಗ್ಯನೂ ಸುಧಾರಿಸ್ಬೋದು. ಇವೆರಡರ ಒಂದು ಗುಡ್ ಕಾಂಬಿನೇಷನ್ ಅಂತಂದರೆ ಯೋಗ. ಬೇರೆ ಎಕ್ಸಸೈಸ್ಗಳನ್ನು ಮಾಡೋದು, ಜಿಮ್ಗೆ ಹೋಗೋದು, ವಾಕ್ ಮಾಡೋದು, ರನ್ನಿಂಗ್ ಮಾಡೋದು, ಯಾವುದೇ ಮಾಡಿದ್ರು ಕೂಡ ಯೋಗವನ್ನು ಕೂಡ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇ ಆದರೆ ಇವೆಲ್ಲದರ ಒಂದು ಬೆಸ್ಟ್ ಕಾಂಬಿನೇಷನ್ ಯೋಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಾವಿರಾರು ವರ್ಷಗಳ ಹಿಂದೆ ಋಷಿಮುನಿಗಳು ನಮ್ಮ ಜೀವನದ ಸಂಪೂರ್ಣ ಸುಖವನ್ನು, ಆನಂದವನ್ನು ಅನುಭವಿಸ್ಬೇಕಾದ್ರೆ ಏನು ಬೇಕು ಅನ್ನೋದನ್ನು ಕಂಡಿಡ್ಕೊಂಡು ಅದು ಬೇರೆ ನಮ್ಮ ಮುಂದಿನ ಸಂತತಿಗೂ ಸಿಗಲಿ ಅಂತೇಳಿ ಒಂದು ಯೋಗವನ್ನು ನಮಗೆ ಕೊಡುಗೆ ಕೊಟ್ಟೋಗಿದ್ದಾರೆ. ಅಂಥ ಒಂದು ಭಾರತ ಭೂಮಿಯಲ್ಲಿ ಹುಟ್ಟಿ ನಾವು ಪ್ರಪಂಚಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಈ ಯೋಗ. ಆ ಯೋಗವನ್ನು ನಾವೇ ಅಳವಡಿಸ್ಕೊಳ್ದೆ ಹೋದರೆ ನಾವು ಹೇಗೆ ಬೇರೆಯವ್ರಿಗೆ ಹೇಳಕ್ಕೆ ಸಾಧ್ಯ? ಫಸ್ಟು ನಾವು ಅದನ್ನು ಅಳವಡಿಸ್ಕೊಂಡು ನಾವು ಸಂತೋಷವಾಗಿದ್ದು ಆ ಸಂತೋಷವನ್ನು ಬೇರೆಯವ್ರಿಗೂ ಹರಡುವಂಥ ಕೆಲಸ ಮಾಡಬೇಕಾಗಿದೆ. ಸೊ ಹಾಗಾಗಿ
ನಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಮತ್ತು ವಸುದೈವಕ ಕುಟುಂಬಕಂ ಅನ್ನೋ ರೀತಿ ಇಡೀ ಪ್ರಪಂಚವೇ ನನ್ನ ಕುಟುಂಬ ಅನ್ನೋ ಥರ ನನ್ನ ಎಲ್ಲರ ಒಳಿತಿನಲ್ಲಿ ನನ್ನ ಒಳಿತಿದೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನಿಂತಿರ್ತಕ್ಕಂಥ ಒಂದು ಯೋಗವನ್ನು ಇಡೀ ಇವತ್ತು ವಿಶ್ವದಾದ್ಯಂತ ನಾವು ಆಚರಿಸ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಸೊ ಈ ಒಂದು ಯೋಗವನ್ನು ಭಾರತ ದೇಶ ನಾವು ಪ್ರಪಂಚಕ್ಕೆ ಕೊಟ್ಟಿದ್ದು ಅಂತ ಹೇಳ್ಕೊಳ್ಳಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಈ ಥರ ಹಲವಾರು ಮಾತಿಗೆ ಸಿಲುಕದಂತಹ ನಮ್ಮ ಎಕ್ಸ್ಪೀರಿಯನ್ಸ್ಗೂ ಮೀರಿದಂತಹ ಒಂದು ಅನುಭವ ನೀಡ್ತಕ್ಕಂಥ ಒಂದು ಯೋಗದಲ್ಲಿ ನಾವು ತಲ್ಲೀನರಾಗೋಣ, ನಮ್ಮ ಜೀವನವನ್ನು ಸಂತೋಷವಾಗಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಷ್ಟೊತ್ತವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.